ಇತಿಹಾಸದಲ್ಲೇ ಇಂಥದ್ದೊಂದು ಸಾಹಸಕ್ಕೆ ಭಾರತ ಕೈ ಹಾಕಿರಲಿಲ್ಲ. ಇವತ್ತು ಇಡೀ ಜಗತ್ತೇ ಭಾರತದ ಕಡೆ ತಿರುಗಿ ನೋಡುವಂತೆ ಒಂದೇ ದಿನ 3 ಭೀಕರ ಸ್ವದೇಶಿ ಯುದ್ಧ ನೌಕೆಗಳನ್ನ ಸಮುದ್ರಕ್ಕೆ ಇಳಿಸಿದೆ. ಇತ್ತ ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನದ ಸಬ್ಮರೀನ್ಗಳಿಗೆ ಜಲಕಂಟಕ ಶುರುವಾಗಿದ್ರೆ ಅತ್ತ ಇಂಡಿಯನ್ ಓಷನ್ ನಲ್ಲಿ ಚೀನಾದ ಕೋಟೆ ಧೂಳಿಪಟವಾಗ್ತಿದೆ. ಎಸ್ ವೀಕ್ಷಕರೇ, ಭಾರತೀಯ ನೌಕಾಪಡೆ ಈಗ ಜಾಗತಿಕ ಮಟ್ಟದಲ್ಲಿ ಸದ್ದಿಲ್ಲದೆ ಅಂಥದ್ದೊಂದು ಇತಿಹಾಸವನ್ನ ಸೃಷ್ಟಿಸಿದೆ. ಇದನ್ನು ನೋಡಿದ ತಕ್ಷಣ ಇತ್ತ ಪಾಕಿಸ್ತಾನ ಮತ್ತು ಅತ್ತ ಚೀನಾ ದೇಶಗಳಿಗೆ ಎದೆ ನಡುಕ ಶುರುವಾಗಿದೆ. ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಐತಿಹಾಸಿಕ ಸಮಾರಂಭದಲ್ಲಿ ಭಾರತೀಯ ನೌಕಾಪಡೆಯು ದೇಶೀಯವಾಗಿ ನಿರ್ಮಿಸಲಾದ 3 ಅತ್ಯಾಧುನಿಕ ವಾರ್ಶಿಪ್ಗಳನ್ನು ಒಂದೇ ದಿನ ತನ್ನ ಸರ್ವಿಸ್ಗೆ ಕಮಿಷನ್ ಮಾಡಿದೆ. INS ದೂನಗಿರಿ, INS ಸಂಶೋಧಕ್ ಮತ್ತು INS ಅಗ್ರೆ ಎಂಬ 3 ವಾರ್ಶಿಪ್ಗಳು ಸಮುದ್ರದಲ್ಲಿ ಅಬ್ಬರಿಸಲು ಎಂಟ್ರಿ ಕೊಟ್ಟಿವೆ. ನಿಮಗೆ ಗೊತ್ತಾ, ಭಾರತದ ನೌಕಾ ಇತಿಹಾಸದಲ್ಲೇ ಒಂದೇ ದಿನ 3 ಪ್ರಮುಖ ಯುದ್ಧ ನೌಕೆಗಳನ್ನು ನಿಯೋಜಿಸುತ್ತಿರುವುದು ಅಂದರೆ ಕಮಿಷನ್ ಮಾಡ್ತಿರೋದು ಇದೇ ಫಸ್ಟ್. ಈ 3 ಯುದ್ಧ ನೌಕೆಗಳು ಕೇವಲ ನಮ್ಮ ರಕ್ಷಣಾ ಶಕ್ತಿಯನ್ನ ಜಾಸ್ತಿ ಮಾಡಿಲ್ಲ, ಬದಲಿಗೆ ಚೀನಾದ ಸ್ಪ್ರಿಂಗ್ ಆಫ್ ಪರ್ಲ್ಸ್ ಕುತಂತ್ರಕ್ಕೆ ಮತ್ತು ಪಾಕಿಸ್ತಾನದ ನೌಕಾಪಡೆಯ ಆಧುನೀಕರಣದ ಕನಸಿಗೆ ದೊಡ್ಡ ಏಟನ್ನ ನೀಡ್ತಿವೆ. ಹಾಗಾದ್ರೆ ಏನಿದು 3 ಯುದ್ಧ ನೌಕೆಗಳ ಶಕ್ತಿ? ಇವುಗಳ ತಾಂತ್ರಿಕ ಸಾಮರ್ಥ್ಯ ಎಷ್ಟು? ಇವುಗಳ ಮೂಲಕ ಭಾರತ ಯಾವ ರೀತಿ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಮಣ್ಣು ಮುಕ್ಕಿಸಲಿದೆ? ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಅತ್ಯಂತ ಸಿಂಪಲ್ ಆಗಿ ನೋಡ್ತಾ ಹೋಗೋಣ, ಬನ್ನಿ. ವೀಕ್ಷಕರೇ, ಈ 3 ಯುದ್ಧ ನೌಕೆಗಳನ್ನ ಭಾರತೀಯ ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋ ಮತ್ತು GRSC ಸಂಸ್ಥೆಗಳು ಡಿಸೈನ್ ಮಾಡಿವೆ. ಕೋಲ್ಕತ್ತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಅತ್ಯಂತ ಸಕ್ಸಸ್ಫುಲ್ ಆಗಿ ಈ 3 ವಾರ್ಶಿಪ್ಗಳನ್ನ ನಿರ್ಮಿಸಿದೆ. ಈ 3 ನೌಕೆಗಳು ಕಡಲ ಸಮರ, ಹೈಡ್ರೋಗ್ರಾಫಿಕ್ ಸಮೀಕ್ಷೆ ಮತ್ತು ಸಬ್ಮರೀನ್ ನಿರೋಧಕ ಯುದ್ಧ ಅಂದ್ರೆ ಆಂಟಿ ಸಬ್ಮರೀನ್ ವಾರ್ಫೇರ್ ಕ್ಷೇತ್ರಗಳಲ್ಲಿ ನೌಕಾಪಡೆಗೆ ಬೃಹತ್ ಶಕ್ತಿಯನ್ನ ನೀಡಲಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಮಿಷನಿಂಗ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಯಾವ ದೇಶದ ಕಡಲ ಶಕ್ತಿ ಬಲಿಷ್ಠವಾಗಿರುತ್ತೋ ಆ ದೇಶದ ಆರ್ಥಿಕ ಮತ್ತು ಕಾರ್ಯತಂತ್ರದ ಪ್ರಭಾವವು ಅಷ್ಟೇ ಬಲಿಷ್ಠವಾಗಿರುತ್ತೆ. ಭಾರತಕ್ಕೆ ಈ ಸತ್ಯ ಚೆನ್ನಾಗಿ ಗೊತ್ತು, ಅದಕ್ಕಾಗಿಯೇ ನಾವು ಎಲ್ಲಾ ರೀತಿಯಿಂದಲೂ ರೆಡಿ ಆಗ್ತಿದ್ದೇವೆ ಅಂತ ಮೋದಿ ಹೇಳಿದ್ದಾರೆ. ಮೊದಲಿಗೆ ನಾವು ಈ 3 ಯುದ್ಧ ನೌಕೆಗಳ ತಾಂತ್ರಿಕ ಮಾಹಿತಿ ಮತ್ತು ಅವುಗಳ ಶಕ್ತಿ ಏನೆಂಬುದನ್ನು ಒಂದೊಂದಾಗಿ ತಿಳ್ಕೊಳ್ಳೋ ಹೋಗೋಣ. ಬಳಿಕ ಪಾಕಿಸ್ತಾನ ಮತ್ತು ಚೀನಾಕ್ಕೆ ಯಾವ ರೀತಿ ಟ್ಯಾಕಲ್ ಅನ್ನ ಇಂಡಿಯನ್ ನ್ಯಾವಿ ಮಾಡ್ತಿದೆ ಎಂಬುದನ್ನ ನೋಡೋಣ. ವೀಕ್ಷಕರೇ, ನಮ್ಮ ಲಿಸ್ಟ್ ನಲ್ಲಿ ಮೊದಲನೆಯದು INS ದೂನ್ಗಿರಿ. ಇದು ಪ್ರಾಜೆಕ್ಟ್ 17A ಅಡಿಯಲ್ಲಿ ನಿರ್ಮಾಣ ಆಗಿರೋ 5ನೇ ನೀಲಗಿರಿ ಕ್ಲಾಸ್ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಆಗಿದೆ. ಇದರ ಉದ್ದ ಬರೋಬ್ಬರಿ 149 ಮೀಟರ್ ಇರಲಿದ್ದು ಇದರ ತೂಕ ಸುಮಾರು 6670 ಟನ್ಗಳಷ್ಟಿದೆ. ಇದು ಗಂಟೆಗೆ 28 ನಾಟ್ಸ್ ಅಂದ್ರೆ ಸುಮಾರು 52 ಕಿಲೋಮೀಟರ್ ವೇಗದಲ್ಲಿ ಸಮುದ್ರದಲ್ಲಿ ಚಲಿಸಬಲ್ಲದು. ಈ ನೌಕೆಯ ಶಕ್ತಿ ಇರೋದು ಇದರ ಆಯುಧಗಳಲ್ಲಿ, ಇದರ ವೆಫನ್ಗಳಲ್ಲಿ. ಇದು ಸಮುದ್ರದಲ್ಲಿ ಚಲಿಸುವ ಶತ್ರು ಶಿಪ್ಗಳನ್ನ ಧೂಳಿಪಟ ಮಾಡಲು 8 ಅತ್ಯಾಧುನಿಕ ಬ್ರಹ್ಮೋಸ್ ಸೂಪರ್ಸಾನಿಕ್ ಆಂಟಿ ಶಿಪ್ ಕ್ರೂಸ್ ಮಿಸೈಲ್ಗಳನ್ನು ಹೊಂದಿದೆ. ಇವೆಲ್ಲವೂ ವರ್ಟಿಕಲ್ ಲಾಂಚ್ ಆಗಲಿವೆ. ಇದರೊಂದಿಗೆ ಶತ್ರುಗಳ ವಾಯುದಾಳಿಯನ್ನು ತಡೆಯಲು 32 ಬರಾಕ್ 8 ಲಾಂಗ್ ರೇಂಜ್ ಮಿಸೈಲ್ಗಳು, 76 mm ನೇವಲ್ ಗನ್ ಮತ್ತು ಅಂಡರ್ ವಾಟರ್ ಶತ್ರುಗಳನ್ನು ಸದೆಬಡಿಯಲು ಟಾಲ್ ಶೇನಾ ಹಗುರವಾದ ಟಾರ್ಪೆಡೋಗಳು ಹಾಗೂ RBU 6000 ರಾಕೆಟ್ ಲಾಂಚರ್ಗಳನ್ನು ಅಳವಡಿಸಲಾಗಿದೆ. ಇದು 75% ಜಾಸ್ತಿ ಸ್ವದೇಶಿ ತಂತ್ರಜ್ಞಾನದಿಂದ ಕೂಡಿದ್ದು 200ಕ್ಕೂ ಜಾಸ್ತಿ ಭಾರತೀಯ MSMEಗಳು ಇದರ ನಿರ್ಮಾಣದಲ್ಲಿ ಕೈ ಜೋಡಿಸಿವೆ. ಇನ್ನು 1977ರಿಂದ 2010ರವರೆಗೆ ಲಿಯಾಂಡರ್ ಕ್ಲಾಸ್ನ INS ದೂನ್ಗಿರಿ ಸರ್ವಿಸ್ನಲ್ಲಿತ್ತು. ಈಗ ಅದೇ ಹೆಸರಿನ ವಾರ್ಶಿಪ್ ಅನ್ನ ಸಾಗರಕ್ಕೆ ಇಳಿಸಿರೋ ಭಾರತ ಪಾಕ್ ಹಾಗೂ ಚೀನಾಗೆ ಶೆಡ್ ಹೊಡೆದಿದೆ. ಈಗ ನಮ್ಮ ಲಿಸ್ಟ್ ನಲ್ಲಿರೋ 2ನೆಯ ವಾರ್ಶಿಪ್ ಬಗ್ಗೆ ಮಾತಾಡೋಣ. ಅದು INS ಸಂಶೋಧಕ್. ಇದು ಕೇವಲ ಒಂದು ನೌಕೆಯಲ್ಲ, ಭಾರತೀಯ ಸಬ್ಮರೀನ್ಗಳ ಪಾಲಿನ ರಹಸ್ಯ ಗೂಢಚಾರ, ಸೀಕ್ರೆಟ್ ಸ್ಪೈ ಹಾಗೂ ಮಾರ್ಗದರ್ಶಿ. ಇದು ಸರ್ವೆ ವೆಸಲ್ಸ್ ಲಾರ್ಜ್ ಯೋಜನೆಯ 4ನೇ ಮತ್ತು ಕೊನೆಯ ಸರ್ವೆ ಶಿಪ್ ಆಗಿದೆ. 110 ಮೀಟರ್ ಉದ್ದ ಇರೋ ಈ ನೌಕೆಯ ತೂಕ 3400 ಟನ್ಗಳಷ್ಟಿದೆ. 18 ನಾಟ್ಸ್ ವೇಗದಲ್ಲಿ ಚಲಿಸೋ ಇದು ಬರೋಬ್ಬರಿ 6500 ನಾಟಿಕಲ್ ಮೈಲಿ ವ್ಯಾಪ್ತಿಯನ್ನ ಕವರ್ ಮಾಡಬಹುದು. ಇದರಲ್ಲಿ ಆಟೋನಮಸ್ ಅಂಡರ್ ವಾಟರ್ ವೆಹಿಕಲ್ಸ್, ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್ಸ್ ಮತ್ತು ಡಿಜಿಟಲ್ ಸೈಡ್ ಸ್ಕ್ಯಾನ್ ಸೋನರ್ಗಳಂತಹ
ಹೈಟೆಕ್ ಟೂಲ್ಸ್ಗಳಿವೆ. ಇದು ಸಮುದ್ರದ ಆಳದಲ್ಲಿರೋ ಬೆಟ್ಟಗುಡ್ಡಗಳು, ಕಣಿವೆಗಳು ಮತ್ತು ಕಲ್ಲು. Are you interested in starting your healing and coaching business? Here is some fast track support for you to instantly become a healer and coach in just 7 days. Imagine somebody giving you the top. ಇದು ಕೇವಲ ನಮ್ಮ ಸಬ್ಮರೀನ್ಗಳು ಶತ್ರುಗಳ ಕಣ್ಣಿಗೆ ಬೀಳದೆ ಅಡಗಿಕೊಳ್ಳಲು ದಾರಿ ತೋರಿಸೋದಷ್ಟೇ ಅಲ್ಲ, ಶತ್ರು ಸಬ್ಮರೀನ್ಗಳನ್ನ ಪತ್ತೆ ಹಚ್ಚಲು ಅತ್ಯಂತ ದೊಡ್ಡ ಕೀಲಿಕೈ ಆಗಿದೆ. ಇನ್ನು ಮೂರನೇ ಪ್ರಮುಖ ನೌಕೆ INS ಅಗ್ರೆ. ಇದು ಅರ್ನಾಲಾ ಕ್ಲಾಸ್ ಆಂಟಿ ಸಬ್ಮರೀನ್ ವಾರ್ಪೇರ್ ಶಾಲೋ ವಾಟರ್ ಕ್ರಾಫ್ಟ್ ಆಗಿದೆ. ಕರಾವಳಿ ಮತ್ತು ಆಳವಿಲ್ಲದ ನೀರಿನಲ್ಲಿ ಅಂದ್ರೆ ಲಿಟರಲ್ ವಾಟರ್ನಲ್ಲಿ ಶತ್ರು ಸಬ್ಮರೀನ್ಗಳನ್ನ ಬೇಟೆಯಾಡೋದೇ ಇದರ ಪ್ರಮುಖ ಕೆಲಸ. ಇದು 77 ಮೀಟರ್ ಉದ್ದವನ್ನು ಹೊಂದಿದೆ. 900 ಟನ್ ತೂಕವನ್ನ ಈ ಅತ್ಯಾಧುನಿಕ ನೌಕೆ ಹೊಂದಿದೆ. ವಾಟರ್ ಜೆಟ್ ಪ್ರೊಪಲ್ಷನ್ ತಂತ್ರಜ್ಞಾನವನ್ನ ಇದರಲ್ಲಿ ಬಳಸಲಾಗಿದೆ. ಇದರಿಂದ ಇದು ಅತಿ ಕಡಿಮೆ ಸೌಂಡ್ ಮಾಡುತ್ತೆ ಮತ್ತು ಅತ್ಯುತ್ತಮವಾಗಿ ಕ್ರಾಸ್ ಆಗುತ್ತೆ, ಕರ್ವ್ ಆಗುತ್ತೆ. ಅತ್ಯಂತ ಕಡಿಮೆ ಶಬ್ದ ಮಾಡೋದ್ರಿಂದ ಶತ್ರು ಸಬ್ಮರೀನ್ಗಳಿಗೆ ಈ ನೌಕೆ ಸಮೀಪಿಸುತ್ತಿರೋದೇ ತಿಳಿಯಲ್ಲ. ಇದರಲ್ಲಿ ಲೈಟ್ ವೇಟ್ ಟಾರ್ಪಿಡೋಗಳು, ಸೋನಾರ್ ಸಿಸ್ಟಮ್ ಹಾಗೂ ಸ್ವದೇಶಿ ರಾಕೆಟ್ ಲಾಂಚರ್ಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಇದರಲ್ಲಿ 80% ದೇಶಿ ಉಪಕರಣಗಳು ಇವೆ. ಈ ಹಿಂದೆ INS ಅಗ್ರೆ ಎಂಬ ಪ್ಯಾಟ್ರೋಲ್ ವೆಸಲ್ ಇತ್ತು. ಅದನ್ನು 2017ರಲ್ಲಿ ಡಿಕಮಿಷನ್ ಮಾಡಲಾಗಿತ್ತು. ಈಗ ಅದೇ ಹೆಸರಿನಲ್ಲಿ ಶತ್ರು ಸಬ್ಮರೀನ್ಗಳಿಗೆ ಕಂಟಕಪ್ರಾಯವಾದ ಯುದ್ಧ ನೌಕೆಯನ್ನ ಭಾರತ ಸಮುದ್ರಕ್ಕೆ ಇಳಿಸಿದೆ. ವೀಕ್ಷಕರೇ, ಈಗ ಪ್ರಮುಖ ಆಂಗಲ್ ಅನ್ನ ನೋಡ್ತಾ ಹೋಗೋಣ. ಓಕೆ, 3 ನೌಕೆಗಳು ಒಂದೇ ದಿನ ನೌಕಾಪಡೆಗೆ ಸೇರ್ತಿವೆ. ಆದ್ರೆ ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಈ 3 ನೌಕೆಗಳು ಚೀನಾ ಮತ್ತು ಪಾಕಿಸ್ತಾನದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿವೆ, ಯಾವ ರೀತಿ ಇಂಪ್ಯಾಕ್ಟ್ ಬೀರಲಿವೆ ಮತ್ತು ಭಾರತಕ್ಕೆ ಇದು ಯಾವ ರೀತಿ ಸ್ಟ್ರಾಟಜಿಕಲ್ ಲೀಡ್ ಅಥವಾ ಎಡ್ಜ್ ಅನ್ನ ತಂದುಕೊಡ್ಲಿದೆ ಅನ್ನೋದು, ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಪಾಕಿಸ್ತಾನದ ಮೇಲೆ ಆಗುವ ಇಂಪ್ಯಾಕ್ಟ್ ಅಥವಾ ಪ್ರಭಾವ ಏನು ಅಂತ ನೋಡೋಣ. ಪಾಕಿಸ್ತಾನವು ಇತ್ತೀಚೆಗೆ ಚೀನಾದಿಂದ 8 ಸುಧಾರಿತ ಯಾಂಗೋರ್ ಕ್ಲಾಸ್ AIP ಸಬ್ಮರೀನ್ಗಳನ್ನ ಖರೀದಿ ಮಾಡ್ತಿದೆ. ಪಾಕಿಸ್ತಾನ ತನ್ನ ಈ ಸಬ್ಮರೀನ್ಗಳ ಮೂಲಕ ಅರಬ್ಬಿ ಸಮುದ್ರದಲ್ಲಿ ಭಾರತಕ್ಕೆ ಚಾಲೆಂಜ್ ಹಾಕಲು ಮುಂದಾಗಿದೆ. ಆದರೆ ಭಾರತದ INS ಅಗ್ರೆ ಜಲಕಂಟಕ ಮತ್ತು INS ಸಂಶೋಧಕ ಒದಗಿಸುವ ಸಮುದ್ರದಾಳದ ನಿಖರ ಮ್ಯಾಪ್ಗಳ ಮುಂದೆ ಈ ಚೀನಾ ನಿರ್ಮಿತ ಸಬ್ಮರೀನ್ಗಳ ಆಟ ನಡೆಯಲ್ಲ. ಯಾಕಂದ್ರೆ ಭಾರತದ ಬಳಿ ಅರಬ್ಬಿ ಸಮುದ್ರದ ಕರಾವಳಿ ನೀರಿನ ಪ್ರತಿಯೊಂದು ಇಂಚಿನ ನಿಖರ ಮಾಹಿತಿ, ಪ್ರಿಸೈಸ್ ಇನ್ಫಾರ್ಮೇಶನ್ ಇರೋದ್ರಿಂದ ನಮ್ಮ ಸಬ್ಮರೀನ್ಗಳು ಸುಲಭವಾಗಿ ಅಡಗಿಕೊಂಡು ದಾಳಿ ಮಾಡಬಹುದು. ಆದರೆ ಶತ್ರುಗಳಿಗೆ ಅದು ಸಾಧ್ಯವಿಲ್ಲ. ಬಂಗಾಳ ಕೊಲ್ಲಿಯಲ್ಲೂ ಮತ್ತೆ ತನ್ನ ಸಬ್ಮರೀನ್ ಅನ್ನ ನಿಯೋಜಿಸಲು ಪ್ಲಾನ್ ಮಾಡ್ತಿರೋ ಪಾಕಿಸ್ತಾನಕ್ಕೆ ಭಾರತ ಈ 3 ಯುದ್ಧ ನೌಕೆಗಳ ಮೂಲಕ ದೊಡ್ಡ ಶಾಕ್ ಅನ್ನ ನೀಡ್ತಿದೆ. ಇನ್ನು ಚೀನಾದ ವಿಷಯಕ್ಕೆ ಬರೋಣ. ಚೀನಾದ ವಿಷಯಕ್ಕೆ ಬಂದ್ರೆ, ಚೀನಾ ಪ್ರಸ್ತುತ 355ಕ್ಕೂ ಜಾಸ್ತಿ ಯುದ್ಧ ನೌಕೆಗಳನ್ನ ಹೊಂದಿದೆ. ಆ ಮೂಲಕ ವಿಶ್ವದ ಅತಿ ದೊಡ್ಡ ನೌಕಾಪಡೆಯಾಗಿದೆ. ಇಂಡಿಯನ್ ಓಷನ್ ನಲ್ಲಿ ಸ್ಪ್ರಿಂಗ್ ಆಫ್ ಪಲ್ಸ್ ಮೂಲಕ ಭಾರತವನ್ನ ಸುತ್ತುವರಿಯಲು ಚೀನಾ ಡ್ರ್ಯಾಗನ್ ರಾಷ್ಟ್ರ ಯತ್ನಿಸುತ್ತಿದೆ. ಆದರೆ ಭಾರತ ಆಮದು ಮಾಡಿಕೊಳ್ಳುವ ನೌಕಾಪಡೆಯಿಂದ ಈಗ ಸ್ವದೇಶಿ ಬಿಲ್ಡರ್ಸ್ ನೇವಿ ಆಗಿ ಬದಲಾಗ್ತಿದೆ. ಪ್ರಸ್ತುತ ಭಾರತದಲ್ಲಿ 55ಕ್ಕೂ ಜಾಸ್ತಿ ಯುದ್ಧ ನೌಕೆಗಳ ನಿರ್ಮಾಣ ನಡೀತಿದ್ದು, ಎಲ್ಲವೂ 75ರಿಂದ 80% ಸ್ವದೇಶಿ ಕಂಟೆಂಟ್ ಅನ್ನು ಹೊಂದಿವೆ, ಸ್ವದೇಶಿ ಟೂಲ್ಸ್ ಅನ್ನು ಹೊಂದಿವೆ. INS ಸಂಶೋಧಕನಂತಹ 4 ದೊಡ್ಡ ಸರ್ವೆ ನೌಕೆಗಳು ಸಂಪೂರ್ಣ ಆಗಿ ಕಮಿಷನ್ ಆಗಿರೋದ್ರಿಂದ ಇಂಡಿಯನ್ ಓಷನ್ ನಲ್ಲಿ ಚೀನಾದ ಯಾವುದೇ ಸಬ್ಮರೀನ್ಗಳು ನುಸುಳದಂತೆ ತಡೆಯಲು ಭಾರತಕ್ಕೆ ನಿರಂತರ ಕಣ್ಗಾವಲು ಸಾಮರ್ಥ್ಯ ಸಿಗ್ತಿದೆ. ವೀಕ್ಷಕರೇ, ಈಗ ಮತ್ತೊಂದು ಪ್ರಮುಖ ವಿಚಾರ ನೋಡ್ತಾ ಹೋಗೋಣ. ಭಾರತದ ಅತ್ಯಂತ ಭೀಕರ ಅಸ್ತ್ರವಾಗಿರೋ ಬ್ರಹ್ಮೋಸ್ ಮಿಸೈಲ್ ಪಾಕಿಸ್ತಾನದ ರಕ್ಷಣಾ ನೀತಿಯನ್ನೇ ತಲೆ ಕೆಳಗೆ ಮಾಡಿದೆ, ಉಲ್ಟಾ ಪಲ್ಟಾ ಮಾಡಿದೆ. 290 ಕಿಲೋಮೀಟರ್ ವ್ಯಾಪ್ತಿ ಹೊಂದಿರೋ ಮತ್ತು ಮ್ಯಾಕ್ 3 ವೇಗದಲ್ಲಿ ಅಂದ್ರೆ ಸೆಕೆಂಡ್ಗೆ ಸುಮಾರು 1 ಕಿಲೋಮೀಟರ್ ವೇಗದಲ್ಲಿ ಧುಮ್ಮಿಕ್ಕೋ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ತಡೆಯಲು ಪಾಕಿಸ್ತಾನದ ಬಳಿ ಈಗ ಸದ್ಯಕ್ಕೆ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಹಿಂದೆ 2022ರಲ್ಲಿ ಮಿಯಾನ್ ಚೆನ್ನೂನಲ್ಲಿ ಬ್ರಹ್ಮೋಸ್ ಆಕಸ್ಮಿಕವಾಗಿ ಬಿದ್ದಾಗ ಪಾಕಿಸ್ತಾನದ ಚೀನಾ ನಿರ್ಮಿತ HQ-9B ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಪತ್ತೆ ಹಚ್ಚಲು ಸಂಪೂರ್ಣ ಫೇಲ್ ಆಗಿತ್ತು. ಆಪರೇಷನ್ ಸಿಂಧೂರ ಟೈಮ್ನಲ್ಲೂ ಕೂಡ ಚೀನಾದ HQ-9 ಮತ್ತು HQ-16 ಸಿಸ್ಟಮ್ಗಳು ಬ್ರಹ್ಮೋಸ್ ಮುಂದೆ ಯೂಸ್ಲೆಸ್ ಆಗಿದ್ವು. ಬ್ರಹ್ಮೋಸ್ ಕ್ಷಿಪಣಿ ಕೇವಲ 15 ಮೀಟರ್ ಎತ್ತರದಲ್ಲಿ ಅಂದರೆ ರಾಡಾರ್ ಕಣ್ಣಿಗೆ ಬೀಳದೆ ಅತ್ಯಂತ ಕಡಿಮೆ ಎತ್ತರದಲ್ಲಿ ಪ್ಲೇ ಮಾಡೋದ್ರಿಂದ ಶತ್ರುಗಳಿಗೆ ಕೇವಲ 1 ನಿಮಿಷಕ್ಕಿಂತ ಕಡಿಮೆ ರಿಯಾಕ್ಷನ್ ಟೈಮ್ ಸಿಗುತ್ತೆ. ಕರಾಚಿ ಬಂದರು ಪಾಕಿಸ್ತಾನದ ಒಟ್ಟು ವ್ಯಾಪಾರದ 60% ನಿರ್ವಹಿಸ್ತಿದೆ ಮತ್ತು ಅಲ್ಲಿಯೇ ಅವರ ನೇವಲ್ ಹೆಡ್ ಕ್ವಾರ್ಟರ್ಸ್ ಕೂಡ ಇದೆ. ಮುಂಬೈನಿಂದ ಕೇವಲ 300ರಿಂದ 400 ನಾಟಿಕಲ್ ಮೈಲಿ ದೂರದಲ್ಲಿರೋ ಕರಾಚಿ ಬಂದರನ್ನ ಭಾರತದ INS ದೂನಗಿರಿಯಲ್ಲಿರುವ ಬ್ರಹ್ಮೋಸ್ ಕ್ಷಿಪಣಿಗಳು ಅತ್ಯಂತ ಸುಲಭವಾಗಿ ಮತ್ತು ನಿಖರವಾಗಿ ಟಾರ್ಗೆಟ್ ಮಾಡಬಲ್ಲವು. ಇದರಿಂದ ಬೇಸತ್ತಿರೋ ಪಾಕಿಸ್ತಾನ ಈಗ ಚೀನಾದ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಬಿಟ್ಟು
ಜರ್ಮನಿಯ ಐರಿಶ್ ಟಿ ಮತ್ತು ಯುರೋಪಿಯನ್ ಕ್ಯಾಮ್ ಸಿಸ್ಟಮ್ಗಳ ಮೊರೆ ಹೋಗಲು ಯತ್ನ ಮಾಡ್ತಿದೆ. ಆದರೆ ಬ್ರಹ್ಮೋಸ್ನ ಮಲ್ಟಿ ಪ್ಲಾಟ್ಫಾರ್ಮ್ ಲಾಂಚ್ ಸಾಮರ್ಥ್ಯದ ಮುಂದೆ ಯಾವುದೇ ಸಿಸ್ಟಮ್ ಕೂಡ ಸುಲಭವಾಗಿ ನಿಲ್ಲಲು ಸಾಧ್ಯವಿಲ್ಲ. ಆದ್ರಿಂದ ಪಾಕಿಸ್ತಾನಕ್ಕೆ ಇದು ಬಿಗ್ ಶಾಕ್ ಅಂತ ಹೇಳ್ಬೋದು. ಒಟ್ನಲ್ಲಿ ಒಂದೇ ದಿನ 3 ಯುದ್ಧ ನೌಕೆಗಳು ಭಾರತದ ನೌಕಾಪಡೆಗೆ ಸೇರಿರೋದು ಭಾರತದ ಬದಲಾಗ್ತಿರೋ ರಕ್ಷಣೆ ಚೀನಾದ ನಿದ್ದೆಗೆಡಿಸಿರೋದಂತೂ ನಿಜ. ಇನ್ನು ಭಾರತೀಯ ನೌಕಾಪಡೆಯ 2047ರ ವೇಳೆಗೆ ಸಂಪೂರ್ಣ ಸ್ವದೇಶಿ ಅಂದ್ರೆ ಆತ್ಮನಿರ್ಭರ ನೌಕಾಪಡೆಯಾಗುವ ಗುರಿಯನ್ನು ಹೊಂದಿದೆ. ಒಂದೇ ದಿನ ನಿಯೋಜನೆಗೊಂಡಿರುವ ಈ 3 ರಣಹದ್ದುಗಳು ಭಾರತದ ಕಡಲ ಸಾರ್ವಭೌಮತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಸಮುದ್ರದ ಮೇಲ್ಮೈಯಲ್ಲಿ ಬ್ರಹ್ಮೋಸ್ ದಾಳಿ ನಡೆಸಲು INS ದೂಣ್ಗಿರಿ ಇದ್ರೆ, ಸಮುದ್ರದ ಆಳದ ಕ್ಷೇತ್ರಗಳನ್ನು ಬೇಟೆಯಾಡಲು INS ಅಗ್ರೆ ಸಿದ್ಧವಾಗಿದೆ. ಮತ್ತು ಇವೆಲ್ಲಕ್ಕೂ ನಿಖರವಾದ ಕಣ್ಣು ಮತ್ತು ಕಿವಿಯಾಗಿ INS ಸಂಶೋಧಕ್ ಕಾವಲು ಕಾಯದಂತೂ ನಿಜ. ಭಾರತದ ಈ ಮಹಾಶಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ.